ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕಟಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವು ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಕಟಕ ರಾಶಿಯವರ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಸಂಚಾರದ ಸ್ಥಿತಿಗತಿಗಳನ್ನು ಗಮನಿಸೋಣ. 1ನೇ ತಾರೀಕಿನಂದು ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. 5ನೇ ತಾರೀಕಿನಂದು ಕುಜ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. 11ನೇ ತಾರೀಕಿನಂದು ಶುಕ್ರ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. 13ನೇ ತಾರೀಕಿನಂದು ರವಿ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ. 19ನೇ ತಾರೀಕಿನಂದು ಬುಧ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಬುಧ ಒಟ್ಟಾರೆಯಾಗಿ 2 ಬಾರಿ ತನ್ನ ಸ್ಥಾನವನ್ನು ಪರಿಚಲನೆಯನ್ನು ಮಾಡ್ತಾನೆ ಈ ತಿಂಗಳು. ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು ಮತ್ತು ಈಗ ಸಂಚಾರಕ್ಕೊಳಪಡುವಂತಹ ಗ್ರಹಗಳು ಕಟಕ ರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತೆ ನೋಡೋಣ. ಕಟಕ ರಾಶಿಯವರಿಗೆ 7 ಮತ್ತು 8ನೇ ಸ್ಥಾನದಲ್ಲಿ ರವಿ ಸಂಚಾರವನ್ನು ಮಾಡಿದರೆ ಕುಜ 6 ಮತ್ತು 7ನೇ ಮನೆಯಲ್ಲಿಯೂ, ಬುಧ 7 ಮತ್ತು 8ನೇ ಮನೆಯಲ್ಲಿಯೂ, ಗುರು 10ನೇ ಮನೆಯಲ್ಲಿಯೂ, ಶುಕ್ರ 6 ಮತ್ತು 7ನೇ ಮನೆಯಲ್ಲಿಯೂ, ಶನಿ 8ನೇ ಮನೆಯಲ್ಲಿಯೂ, ರಾಹು 9ನೇ ಮನೆಯಲ್ಲಿಯೂ, ಕೇತು 3ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾರೆ. ಈ ಸಂಚಾರದ ಸ್ಥಿತಿಗತಿಗಳಿಂದ ಆಧಾರವಾಗಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಅನುಭವಿಸಬಹುದು ಅನ್ನೋದನ್ನು ನೋಡೋಣ ಕರ್ಕಾಟಕ ರಾಶಿಯವರು. ಇನ್ನು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಿದಾಗ ಕುಮಾರಷಷ್ಠಿ 15ನೇ ತಾರೀಕಿನಂದು ಬರುವಂಥದ್ದು. 15ನೇ ತಾರೀಕು 2ನೇ ತಿಂಗಳು 2024ಕ್ಕೆ ಕುಮಾರಷಷ್ಠಿ ಬರುತ್ತೆ. ಈ ದಿವಸ ಪರಮ ಪುಣ್ಯಕಾಲ. ನಿಮಗೇನಾದರೂ ನಾಗದೋಷಗಳಿದ್ದರೆ, ನಾಗಶಾಪಗಳಿದ್ದರೆ, ಸರ್ಪಶಾಪ, ಸರ್ಪದೋಷಗಳು, ಬೇರೆ ಬೇರೆ ರೀತಿಯಾದಂತಹ ಸರ್ಪಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳು ಇದ್ದರೂ ಸಹ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಸಮಯ ತುಂಬ ಅನುಕೂಲವಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡಿಕೊಳ್ಳುವಂತಹ ಕೆಲಸಗಳಿಂದ, ಕಾರ್ಯಗಳಿಂದ ಬಹಳಷ್ಟು ಅನುಕೂಲತೆಗಳು ಸಹ ಉಂಟಾಗುತ್ತೆ. ನಿಮಗೆ ಸರ್ಪದೋಷಗಳಾಗಲಿ ಅವುಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಸುಬ್ರಹ್ಮಣ್ಯನನ್ನು ಇವತ್ತು ಆರಾಧನೆ ಮಾಡಿ ಗಟ್ಟಿಯಾಗಿ ಇವತ್ತು ಹಿಡ್ಕೊಂಡ್ಬಿಡಬೇಕು. ಯಾಕಂದರೆ ಕುಮಾರಷಷ್ಠಿ ದಿವಸಗಳಾಗಲಿ ಚಂಪಾಷಷ್ಠಿಗಳಾಗಲಿ ತುಂಬ ಅಪರೂಪಗಳು. ಸೊ ಹಾಗಾಗಿ ಅಂಥ ದಿವಸಗಳು ಬಂದಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನನ್ನು ಗಟ್ಟಿಯಾಗಿ ಹಿಡಿದು ಪೂಜೆ ಮಾಡೋದ್ರಿಂದ, ಅವನ ಪಾದಗಳಲ್ಲಿ ನಮ್ಮ ಜೀವನವನ್ನು ಅರ್ಪಣೆ ಮಾಡೋದ್ರಿಂದ ನಾಗಗಳಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಯಾಕಂದರೆ ನಾಗದೋಷಗಳು ಬಂದ ಸಂದರ್ಭಕ್ಕೆ, ಸರ್ಪದೋಷಗಳು ಬಂದಾಗ ತುಂಬ ಕಷ್ಟ ನಿವಾರಣೆ ಮಾಡೋದು. ನಾಗಗಳು ಒಮ್ಮೆ ಮುನಿಸಿಕೊಂಡ್ರೆ ಅವುಗಳ ಕೋಪವನ್ನು ತಣಿಸೋದು ತುಂಬ ಕಷ್ಟ. ಅವು ವರ ಕೊಡೋದಕ್ಕೆ ಶುರು ಮಾಡಿದ್ರೆ ಸಹ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ದೀರ್ಘಕಾಲವಾಗಿ ಅಷ್ಟು ಒಳ್ಳೆಯ ರೀತಿಯ ಶುಭ ಫಲಗಳನ್ನು ಕೊಡ್ತವೆ. ಅದೇ ಮುನಿಸ್ಕೊಂಡು ಬಿಟ್ಟರೆ ಮಾತ್ರ ತುಂಬಾ ಕಷ್ಟ. ಅವುಗಳು ಯಾವ ರೀತಿಯಾಗಿ ಮುನಿಸ್ಕೊಳ್ಳುತ್ತವೆ ಅನ್ನೋದನ್ನು ನೀವು ಇಮ್ಯಾಜಿನ್ ಸಹ ಮಾಡ್ಕೊಳ್ಳೋದಕ್ಕಾಗಲ್ಲ. ಕಷ್ಟ ಕೋಟಲೆಗಳಲ್ಲಿ ಮುಳುಗಿ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಏನೇ ದೋಷಗಳಿದ್ರೂ ಅವತ್ತು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮತ್ತು ಸಂಕಲ್ಪಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು 16ನೇ ತಾರೀಕು ರಥಸಪ್ತಮಿ. ಈ ಒಂದು ಕಾಲಕ್ಕೆ ಭೂಮಿಯಲ್ಲಿ ನಮಗೆ ಪ್ರತ್ಯಕ್ಷ ದೈವವಾಗಿ ಕಾಣಿಸುವಂತಹ ಆ ಸೂರ್ಯನಾರಾಯಣ ದೇವರು, ಆ ಸೂರ್ಯನಾರಾಯಣ ದೇವರಿಗೆ ಎಲ್ಲರೂ ಸಹ ನಮಸ್ಕಾರಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ, ಒಂದು ಬದುಕಿನ ಒಂದು ಔಚಿತ್ಯ ಸೂರ್ಯನಿಂದ ನಮಗೆ ಬಹಳ ಇದೆ. ಆ ಸೂರ್ಯನ ಬೆಳಕಿಲ್ಲದೆ ನಮ್ಮ ಬದುಕು ಸಾಗೋಕ್ಕೆ ತುಂಬ ಕಷ್ಟ, ಸಾಗೋದೇ ಇಲ್ಲ. ಹಾಗಾಗಿ ಆ ಸೂರ್ಯನಾರಾಯಣ ದೇವರ ಪೂಜೆ ಆರಾಧನೆಯನ್ನು ಮಾಡಿ. 16ನೇ ತಾರೀಕು ರಥಸಪ್ತಮಿ. ಅದರಲ್ಲೂ ಉತ್ತರಾಯಣದ ಪುಣ್ಯಕಾಲ ಶುರುವಾದ ಮೇಲೆ ಉತ್ತರದಿಂದನೇ ಪ್ರಯಾಣವನ್ನು ಸಹ ಶುರು ಮಾಡ್ತಾನೆ ಸೂರ್ಯ ಜಯಂತಿ ಅಂದು. ಸೊ ಸೂರ್ಯದೇವರ ಪೂಜೆ ಆರಾಧನೆಯನ್ನು 16ನೇ ತಾರೀಕು ಮಾಡೋದು ಮರಿಬೇಡಿ. ಎಲ್ಲ ರೀತಿಯಲ್ಲೂ ಶುಭ ಕಾಮನೆಗಳು ನಿಮಗೆ ಒಂದು ಬರುತ್ತೆ, ಒಳ್ಳೆ ರೀತಿಯಾದಂಥ ದೈವಾಶೀರ್ವಾದಗಳು ಸಿಗತ್ತೆ ಅಂತ ಹೇಳ್ತಾ ಕಟಕ ರಾಶಿಯವರಿಗೆ ಈ ಒಂದು ಫೆಬ್ರವರಿಯ ತಿಂಗಳಲ್ಲಿ ಯಾವ ರೀತಿಯಾಗಿರುವಂತಹ ಫಲಗಳಿದ್ದಾವೆ ಅಂತಂದರೆ, ಒಳ್ಳೆ ರೀತಿಯ ಶುಭದ ಪ್ರಭಾವಗಳು ಜಾಸ್ತಿ ಆಗಿದೆ. ನಿಮಗೊಂದು ರೀತಿಯಾಗಿ ನೋಡಿ ಜನವರಿ ತಿಂಗಳು ಸಹ ತುಂಬ ಶುಭದಾಯಕವಾಗಿತ್ತು. ಇಲ್ಲೂ ಸಹ ಒಳ್ಳೆ ರೀತಿಯಾದಂತಹ ಫಲಗಳೇ ನಿಮಗೆ ಇನ್ನೂ ಮುಂದುವರ್ಕೊಳ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಹೊಸ ಭೂ ಖರೀದಿಯ ಯೋಗ, ಜಮೀನು ತಗೋಬೇಕು, ಸೈಟ್ ತಗೋಬೇಕು, ಮನೆಗಳನ್ನು ಕೊಂಡ್ಕೊಳ್ಬೇಕು ಅಂತ
ಆಸೆಯನ್ನು ಪಡ್ತಾ ಇದ್ದಂಥವರಿಗೆ ಈ ಒಂದು ತಿಂಗಳಲ್ಲಿ ಒಳ್ಳೆ ರೀತಿಯಾದಂತಹ ಶುಭ ಫಲಗಳು ಇದ್ದಾವೆ. ಅದೇ ರೀತಿಯಾಗಿ ಈ ಭೂಮಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಶೇರ್ ಮಾರ್ಕೆಟಿಂಗ್ ಮೇಲೆ, ಅದೇ ರೀತಿಯಾಗಿ ಟ್ರೇಡಿಂಗನ್ನು ಮಾಡಬೇಕು ಅಂದರೂ ಸಹ ಉತ್ತಮವಾದಂತಹ ಸಮಯ ಇದು ಆಗಿರುತ್ತೆ. ಹಾಗಂತ ಹೇಳಿ ನಾನು ಹೇಳಿದ್ದೀನಿ ಅಂತ ನೀವು ಟ್ರೇಡಿಂಗ್ಗಳಿಗೆ ಹೋಗ್ಬಿಡೋದು ಅಲ್ಲ. ಅದರಲ್ಲಿ ನಿಮಗೇನಾದರೂ ಜ್ಞಾನ ಇದೆಯಾ, ಅದರ ವಿದ್ಯೆಗಳನ್ನು ನೀವು ಕಲಿತ್ಕೊಂಡಿದ್ದೀರಾ, ಅದಕ್ವಾಗ ಮಾತ್ರ ನೀವು ಕೈ ಹಾಕಿ ನಿಮಗೆ ಒಳಿತುಗಳು ಉಂಟಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಷ್ಟಗಳೇ ಆಗುತ್ತೆ. ಎಷ್ಟೋ ಸಲ ತುಂಬ ಕಲಿತವ್ರಿಗೇ ಇದು ತುಂಬ ಕಷ್ಟದ ವಿದ್ಯೆ, ಇದು ಅನ್ಪ್ರಿಡಿಕ್ಟಬಲ್. ಇದನ್ನು ಹೀಗೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗದ ಒಂದು, ಯಾಕಂದರೆ ರಾಹುವಿನ ತತ್ವಕ್ಕೆ ಬರುವಂಥದ್ದು ಈ ಷೇರು ಮಾರುಕಟ್ಟೆಗಳೆಲ್ಲ, ಟ್ರೇಡಿಂಗ್ಗಳಾಗಲಿ ಶೇರ್ ಮಾರ್ಕೆಟ್ಗಳೆಲ್ಲ ಆಗಲಿ ಸ್ವಲ್ಪ ರಾಹುವಿನ ತತ್ವಕ್ಕೆ ಬರೋದು. ಅವನು ಆ ಕಡೆಗೂ ತಿರುಗ್ತಾನೆ, ಈ ಕಡೆಗೂ ತಿರುಗ್ತಾನೆ. ಸ್ವಲ್ಪ ಹುಷಾರಾಗಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಭೋಗದ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಿ. ಕೃಷಿಕರಿಗೆ ಲಾಭಗಳು, ಫ್ಲಾರಿಕಲ್ಚರನ್ ಕೆಲಸವನ್ನು ಮಾಡುವಂಥವರಿಗೆ, ಒಂದು ಬೇಸಾಯಗಾರರಿಗೆ, ಅದು ಕಬ್ಬಿನ ಬೆಳೆಗಾರರಿಗೆಲ್ಲ ಲಾಭಗಳು ಈ ತಿಂಗಳಲ್ಲಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು, ಒಳ್ಳೆಯ ಸಂತಾನದ ಯೋಗ ಇದೆ ಫೆಬ್ರವರಿ ತಿಂಗಳಲ್ಲಿ. ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಯೋಗವನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಬಹಳ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಇರುವಂಥದ್ದು. ಯಾವ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ತಕ್ಕಂತಹ ಸುವರ್ಣ ಸಮಯವೂ ಸಹ ನಿಮ್ಮದು ಆಗತ್ತೆ. ಮನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಮಾಡಿಕೊಳ್ಳುವಂತಹ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ನೀವು ಒಂದು ಜೀವನದಲ್ಲಿ ಒಂದು ಸಂತಸವಾದಂತಹ ಸಮಯವನ್ನೇ ಕಳೆಯೋದಕ್ಕೆ ಈ ಒಂದು ಜೀವನ ಸಾಧ್ಯವಾಗುತ್ತೆ. ಮನೆಯಲ್ಲಿದ್ದಂತಹ ಎಲ್ಲ ಅಶಾಂತಿಗಳು ಸಹ ಹೋಗಿ ಮನೆಯಲ್ಲಿ ಶಾಂತಿಗಳು ಪ್ರಾಪ್ತಿ ಆಗುವಂತಹದ್ದು, ಸುಖ ಪ್ರಾಪ್ತಿ ಆಗುತ್ತೆ, ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಕೆಲಸಗಳ ಮೇಲೆ ವಿದೇಶಕ್ಕೆ ಹೋಗುವಂತಹ ಯೋಗ ಸಹ ನಿಮಗೆ ಇರುತ್ತೆ. ದಿಢೀರಂತ ಏನೇ ಬಂದುಬಿಡೋದಿಲ್ಲ. ಇದ್ರ ಹಿಂದೆ ವಿದೇಶಕ್ಕೆ ಹೋಗಬೇಕು ಅಥವಾ ಇದಂದರೆ ಮುಂಚಿನಿಂದನೇ ಪ್ಲ್ಯಾನ್ಸ್ಗಳಿರುತ್ತೆ. ಆದರೆ ಈ ತಿಂಗಳಲ್ಲಿ ಅದು ಎಕ್ಸಿಕ್ಯೂಟ್ ಆಗಿ ಇನ್ನೊಂದಷ್ಟು ಸಂತಸ ಪ್ರಾಪ್ತಿ ಆಗುತ್ತೆ. ಕಾರ್ಯಾನುಕೂಲಗಳು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡೋದು, ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾಗಿ ಜೀವನ ಏನೇನು ಬೇಕೋ ಅದೆಲ್ಲವೂ ಸಹ ಪ್ರಾಪ್ತಿ ಆಗುವಂತಹ ಯೋಗದ ಫಲ ಒಂದು ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಇರುವಂತಹದ್ದು. ಸೊ ಉತ್ತಮವಾದಂತಹ ವಾತಾವರಣವನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯೂ ಸಹ ನಿಮಗೆ ಇರುವಂತಹದ್ದು. ಚೆನ್ನಾಗಿದೆ. ಫೆಬ್ರವರಿ ತಿಂಗಳಲ್ಲಿ ಏನು ಆಲೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ಕೊರಗ್ತಾ ಕೂತ್ಕೋಬೇಡಿ ಕರ್ಕಾಟಕ ರಾಶಿಯವರು. ತುಂಬ ಸುಂದರವಾದಂತಹದ್ದು ಒಂದು ಗಮನವಿರಲಿ, ನಿಮ್ಮ ಜಾತಕದಲ್ಲಿ ಒಳ್ಳೆ ರೀತಿಯಾದ ದಶಾಭುಕ್ತಿಗಳು ನಡೀತಾ ಇದೆಯಾ ಅನ್ನೋದನ್ನು ಒಂದು ಪರೀಕ್ಷೆ ಮಾಡ್ಕೊಳ್ಳಿ. ಅದು ಮಾತ್ರವೇ ಸಾಕು. ಜೊತೆಗೆ ಈಗ ಹೇಳುವಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಇನ್ನಷ್ಟು ಶುಭದ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ದೇವರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ. ದೇವರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಅಂತಂದರೆ ಪಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ಬದುಕಿದ್ರೆ ದೇವರೇ ಆಶೀರ್ವಾದವನ್ನು ಕೊಟ್ಬಿಡ್ತಾನೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಸ್ವಲ್ಪ ಪ್ಲಾಸ್ಟಿಕ್ ವಸ್ತುಗಳನ್ನು ಕಡಿಮೆ ಉಪಯೋಗಿಸೋದೇ ಬೇಡ ಅಂತ ಹೇಳೋದು ತುಂಬ ದಡ್ಡತನದ ಪರಮಾವಧಿ ಆಗಿ ಹೋಗುತ್ತೆ. ಎಷ್ಟು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕಡಿತ ಮಾಡ್ತಾ ಬರೋಣ. ಪ್ಲಾಸ್ಟಿಕ್ಕೇ ಬೇಡ ಅಂತ ಹೇಳುವಂತಹ ಮಟ್ಟಕ್ಕೆ ನಮ್ಮ ಬದುಕು ಖಂಡಿತವಾಗಿಯೂ ಇಲ್ಲ. ಆದರೆ ಎಲ್ಲೆಲ್ಲಿ ನಾವು ನಿಷೇಧಿಸಿಕೊಳ್ಳಬಹುದು ಸಾಧ್ಯವೋ ಅಲ್ಲಿ ನಿಷೇಧ ಮಾಡಿಕೊಂಡು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಒಂದು ಒಳ್ಳೆ ರೀತಿಯಾದ ವಾತಾವರಣವನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಸಹಕಾರಿಯಾಗಿ ನಿಂತ್ಕೊಂಡು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯಾಗುತ್ತೆ, ಆಹಾರವಾಗುತ್ತೆ. ಅವುಗಳ ಗೂಡು ಕಟ್ಕೊಂಡು ಅವುಗಳ ಜೀವನೋಪಾಯಕ್ಕೆ ಒಂದು ಜಾಗವಾಗುತ್ತೆ. ಇನ್ನು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರುಗಳನ್ನು ಇಡ್ತಾ ಬರೋದ್ರಿಂದ ಎಷ್ಟೋ ಪ್ರಾಣಿಗಳ, ಪಕ್ಷಿಗಳ ದಾಹ ಇಂಗುತ್ತೆ. ಅದನ್ನೆಲ್ಲ ನೋಡಿದ ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಕುಟುಂಬಗಳ ಮೇಲೆ ಭಗವಂತನ ಕೃಪಾಪೋಷಿತ ದೃಷ್ಟಿ ಬಿದ್ದ ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಾತಕ ಮತ್ತು ಗೋಚಾರದ ಫಲ, ಜನ್ಮ ಜಾತಕದ ಫಲ ಅವಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೋಡಿ, ಪೂರ್ವಕಾಲದಲ್ಲಿ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದರು. ಆದರೆ ನಮಗೀಗ ಬಾಳಿ ಬದುಕೋದಕ್ಕೂ ಕಷ್ಟವಾಗ್ತಿದೆ. ಕಾರಣ ನಮ್ಮ ಜೀವನದ ಶೈಲಿಗಳು ಬದಲಾವಣೆ ಆಗ್ತಿರುವಂಥದ್ದು, ಪ್ರಕೃತಿ ನಾಶ ಮಾಡುತ್ತಾ ಇರುವಂಥದ್ದು. ಈ ರೀತಿಯಾದ ಕ್ರಿಯೆಗಳನ್ನು ಮಾಡ್ತಾ ಇರೋದ್ರಿಂದನೇ ನಮ್ಮ ಬದುಕು ಹಳ್ಳ ಹಿಡಿತಾ ಇದೆ. ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಭಗವಂತನನ್ನು ಮೆಚ್ಚಿಸೋ ಕೆಲಸಕ್ಕಿಂತ ಭಗವಂತ ನಮ್ಮನ್ನು ಮೆಚ್ಚುವಂತಹ ಕೆಲಸವನ್ನು ಮಾಡಿ
ಆಗ ದೇವರ ಆಶೀರ್ವಾದ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಆಧ್ಯಾತ್ಮಿಕವಾದ ಪರಿಹಾರ ಅಂದರೆ ಅಭಿರಾಮಿ ದೇವಿಯ ಪೂಜೆ, ಅಭಿರಾಮಿ ದೇವಿಯ ಆರಾಧನೆ. ಓಂ ಶ್ರೀ ಅಭಿರಾಮಿ ದೇವ್ಯೈ ನಮಃ ಅನ್ನುವಂತಹ ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಉತ್ತರಾಭಿಮುಖವಾಗಿ ಕೂತು ಬೆಳಗ್ಗಿನ ಜಾವ 5 ಗಂಟೆಯಿಂದ 5:15 ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಅಭಿರಾಮಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಈ ರೀತಿಯಾಗಿದೆ. ಕರ್ಕಾಟಕ ರಾಶಿಯವರಿಗೆ ಇನ್ನಷ್ಟು ಶುಭ ಫಲಗಳು ನಿಮ್ಮದಾಗಲಿ, ಎಲ್ಲ ರೀತಿಯಲ್ಲೂ ಸುಖ, ಐಶ್ವರ್ಯ, ಆಯುಷ್ಯ, ಆರೋಗ್ಯಗಳು ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.